ಮೆಂತ್ಯ ಪರೋಟ ರೆಸಿಪಿ. ಮೊದಲಿಗೆ ಒಂದು ಟೊಮೆಟೊ, ಸ್ವಲ್ಪ ಹುಣಸಿ, ಅದಾದಮೇಲೆ 2 ಬೆಳ್ಳುಳ್ಳಿನ ಮಿಕ್ಸಿ ಒಳಗೆ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಅದಾದಮೇಲೆ ಒಂದು ಬಾಳೆ ತೊಗೋಬೇಕು. ಒಂದು ಬಾಳೆ ತೊಗೊಂಡು ಅದಕ್ಕೆ 2-3 ಚಮಚೆ ಎಣ್ಣೆ, ಅಡುಗೆ ಎಣ್ಣೆ ಹಾಕಿದ ಮೇಲೆ ರುಬ್ಬಿ ಹಿಡ್ಕೊಂಡಂಥ ಪೇಸ್ಟ್ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ 1 ಚಮಚೆ ಖಾರ ಪುಡಿ, ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಅದನ್ನು ಹುರ್ಕೋಬೇಕು. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹುರ್ಕೊಂಡಿದ್ಮೇಲೆ ಅದಕ್ಕೆ ಮೆಂತ್ಯ ನೀಟಾಗಿ ಸಪ್ಪು ಬಿಡಿಸ್ಕೊಂಡು ಒಂದೊಂದು ದಳ ಸಪ್ಪು ಬಿಡಿಸ್ಕೊಂಡು ಅದಕ್ಕೆ ಮೆಂತ್ಯ ಹಾಕ್ಕೋಬೇಕು. ಮೆಂತ್ಯ ಹಾಕೊಂಡು ಅದನ್ನು ಕ್ಲೀನಾಗಿ ಕಲಿಸ್ಕೋಬೇಕು. ಸಣ್ಣ ಆಗ್ಬೇಕದು. ಮಸ್ತ್ ಸಣ್ಣ ಆಗಿದ್ಮೇಲೆ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಬಿಸಿ ಮಾಡ್ಬೇಕು. ಅದನ್ನು ಬಿಸಿ ಮಾಡಿ ಅದಾದಮೇಲೆ ಸ್ವಲ್ಪ ಕಾಯಿಗಿಡ್ಬೇಕು. ಕಾಯ್ದಾದ್ಮೇಲೆ ಅದನ್ನ ತೆಗೆದು ನೋಡ್ಬೇಕು ಸ್ಮೆಲ್ ಹೆಂಗೈತಿ ಏನಂತ. ಅದಾದಮೇಲೆ ಚಪಾತಿ ಲಟ್ಟಿಸ್ಕೋಬೇಕು. ಚಪಾತಿನ ಕರೆಕ್ಟಾಗಿ ಒಂದು 30 ಆಗೋಷ್ಟು ಸೈಜ್ನಾಗ ಎರಡು ಮಾಡ್ಕೋಬೇಕು. ಫಸ್ಟ್ ಎರಡು ಮಾಡ್ಕೊಂಡಿದ್ಮೇಲೆ ಅದಕ್ಕೆ ನಾವು ಮೆಂತ್ಯ ಮಾಡ್ಕೊಂಡಿರ್ತಾವಲ್ಲ ಮಸಾಲ, ಅದು ಮಸಾಲ ಹಾಕಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಕರೆಕ್ಟಾಗಿ ಅದನ್ನು ಹೊಂದಿಸ್ಕೊಂಡು ಅದು ಇನ್ನೊಂದು ಚಪಾತಿ ಅದ್ರ ಮೇಲೆ ಹಾಕ್ಯಂಡು ಅದನ್ನು ಇನ್ನೊಂದು ಸಲ ಲಟ್ಟಿಸ್ಕೋಬೇಕು. ಅದನ್ನು ಕರೆಕ್ಟಾಗಿ ಲಟ್ಟಿಸ್ಕೊಂಡ್ಮೇಲೆ ರೋಸ್ಟ್ ಮಾಡಕ್ಕೆ ಬಿಡ್ಬೇಕು. ಅದನ್ನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಎರಡು ಕಡೆನೂ ಕರೆಕ್ಟಾಗಿ ಬೇಯಿಸ್ಕೋಬೇಕು. ಅದನ್ನು ಬೇಯಿಸ್ಕೊಂಡಿದ್ದಾದಮೇಲೆ ಮೆಂತ್ಯ ಪರೋಟ ಈಸಿ ರೆಸಿಪಿ ಮಾಡುವುದು ಹೇಗೆ, ಬನ್ನಿ ಇದು ರುಚಿ ನೋಡೋಣ. ಇವಾಗ ಬೆಳ್ಳುಳ್ಳಿ, ಟೊಮೆಟೊ, ಮೆಂತ್ಯದು ಪರೋಟ ಡಬಲ್ ರೋಸ್ಟ್ ಆಗಿರೋದು ಮಸ್ತಾಗಿದೆ. ಮೆಂತ್ಯ ಚೆನ್ನಾಗಿದೆ.